ಸಮಾಜ ತಿದ್ದುವ ಜೊತೆಗೆ ಸಮಾಜ ಸೇವೆಗೂ ಮುಂದಾದ ನವಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ಮಹಿಳಾ ಕಾರ್ಮಿಕ ಘಟಕ ಸೇವಾ ಇನ್ ಆಕ್ಷನ್ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ದಿನನಿತ್ಯ ಬಳಸುವ ಪರಿಕರ, ಹಣ್ಣು ಹಂಪಲು, ಪ್ರೋಟೀನ್ ಜ್ಯೂಸ್ ವಿತರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಸ್ವಾಮಿ ವಿವೇಕಾನಂದ ಶಾಲೆಯ ಆವರಣದಲ್ಲಿರುವ ಸೇವಾ ಇನ್ ಆಕ್ಷನ್ ಶಾಲೆಯ ವಿಶೇಷ ಚೇತನ ಮಕ್ಕಳಿಗೆ ನವಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ ಮಹಿಳಾ ಕಾರ್ಮಿಕ ಘಟಕದ ವತಿಯಿಂದ ದಿನನಿತ್ಯ ಬಳಸುವ ಪರಿಕರಗಳಾದ ಚಾಪೆ, ಸ್ಯಾನಿಟರಿ ಸೇಫ್ಟಿ ಪ್ಯಾಡ್ಸ್, ಫಸ್ಟ್ ಏಡ್ ಕಿಟ್, ಹಣ್ಣು ಮತ್ತು ಹಂಪಲು, ಬಿಸ್ಕತ್ತು ಹಾಗೂ ಪ್ರೋಟೀನ್ ಜ್ಯೂಸ್ಗಳನ್ನು ವಿತರಿಸಿದ್ದಾರೆ. ನವಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ನಲ್ಲಿ ಕಾರ್ಮಿಕ ಘಟಕದ ಮಹಿಳಾ ರಾಜ್ಯ ಉಪಾಧ್ಯಕ್ಷ ಆಗಿರುವ ಶ್ರೀಮತಿ ರೂಪಾರವರು ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ತರಬೇತಿಯನ್ನು ನೀಡುತ್ತಿದ್ದಾರೆ. ಅಂತೆಯೇ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಪವಿತ್ರರವರು ಪವಿತ್ರ ಮೇಕೋವರ್ ಸ್ಟುಡಿಯೋನ ಸ್ಥಾಪನೆ ಮಾಡುವ ಮುಖಾಂತರವಾಗಿ ಮಹಿಳೆಯರಿಗೆ ಬ್ಯೂಟಿಷಿಯನ್ ತರಬೇತಿ ನೀಡಿ ಆ ಮುಖಾಂತರವಾಗಿ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ನೆರವಾಗುತ್ತಿರುವ ಇವರು ನವಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜ ತಿದ್ದುವ ಕೆಲಸದ ಜೊತೆಗೆ ಸಮಾಜ ಸೇವಾ ಭಾವವನ್ನು ಕೂಡ ಹೊಂದಿದ್ದಾರೆ. ಇನ್ನು ವಿವೇಕಾನಂದ ಶಾಲೆಯ ಆವರಣದಲ್ಲಿರುವ ಸೇವಾ ಇನ್ ಆಕ್ಷನ್ ಶಾಲೆಯ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಬಳಸುವ ವಸ್ತುಗಳು, ಹಣ್ಣು ಹಂಪಲು, ಬಿಸ್ಕತ್ತು, ಜ್ಯೂಸು, ಪ್ರೋಟೀನ್ ಜ್ಯೂಸ್ಗಳನ್ನು ಕೂಡ ವಿತರಣೆ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸೇವಾ ಇನ್ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಉಷಾರ್ ಅವರು, ಸಹ ಶಿಕ್ಷಕಿಯಾದ ಇಂದುಮತಿರವರು ಮತ್ತು ಪವಿತ್ರ ಮೇಕೋವರ್ ಸ್ಟುಡಿಯೋ ಪದ್ಮ, ಧನುಷ್ ಕೂಡ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಕಾರ್ಯದರ್ಶಿಯಾದ ನಟರಾಜ್ ಎಮ್ಎನ್ ಅವರು ಮಾತನಾಡಿ, ನವಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ನ ಮಹಿಳಾ ಘಟಕದ ಪದಾಧಿಕಾರಿಗಳಾದ ರೂಪಾ ಮತ್ತು ಪವಿತ್ರರವರು ಸಮಾಜ ತಿದ್ದುವ ಜೊತೆಗೆ ಸಮಾಜಮುಖಿ ಕೆಲಸವನ್ನು ಮಾಡುತ್ತಿದ್ದು, ಅದರಲ್ಲಿ ವಿಶೇಷವಾಗಿ ವಿಕಲಚೇತನ ಮಕ್ಕಳಿಗೆ ನೆರವನ್ನು ನೀಡಿರುವುದು ಶ್ಲಾಘನೀಯವಾಗಿದ್ದು, ಸಮಾಜದಲ್ಲಿ ಉಳ್ಳವರು ಕೈಲಾಗದವರಿಗೆ, ಅಸಹಾಯಕರಿಗೆ ನೆರವನ್ನು ನೀಡಬೇಕು, ಮುಪ್ಪಾದ ಕಾಲದಲ್ಲಿ ತಂದೆ ತಾಯಿಗಳನ್ನು ಪೋಷಣೆ ಮಾಡಬೇಕು ಎಂದು ಕಿವಿಮಾತನ್ನು ಹೇಳಿದರು. ವಿಶೇಷ ಚೇತನ ಶಾಲೆಯಲ್ಲಿ ಸರಿಸುಮಾರು ಒಂದು 25 ಜನ ಮಕ್ಕಳಿದ್ದು, ಈ ಮಕ್ಕಳಿಗೆ ನವಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ನಿಂದ ಈ ಮಕ್ಕಳು ಕೂಡ ನಾವೇನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಒಂದಷ್ಟು ಜನ ಅವ್ರಿಗೆ ಋತುಸ್ರಾವ ಸಮಸ್ಯೆಗೆ ಯೂಸ್ ಮಾಡ್ತಕ್ಕಂಥ ಪ್ಯಾಡ್ಸ್ ಆಗಿರಲಿ, ಹಾಗೆ ಸೇಫ್ಟಿ ಫಸ್ಟ್ ಏಡ್ ಕಿಟ್ಟು, ಈ ಒಂದು ಫಸ್ಟ್ ಏಡ್ ಕಿಟ್ಟನ್ನು ಕೊಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ಒಂದು ಪ್ರೋಟೀನ್ ಡ್ರಿಂಕ್ ಅಂದರೆ ಜ್ಯೂಸನ್ನು, ಹಣ್ಣಿನ ರಸವನ್ನು ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೂ ಬಿಸ್ಕೆಟು ಹಾಗೆ ಹಣ್ಣುಗಳನ್ನು ಕೂಡ ತೊಗೊಂಬಂದು ನಮ್ಮದು ಕೂಡ ಒಂದು ಹಳ್ಳಿ ಸೇವೆ ಇರಲಿ ಅಂತ ನವಕರ್ನಾಟಕ ಪ್ರೆಸ್ ರಾಜ್ಯ ಅಸೋಸಿಯೇಷನ್ನ ರೂಪಾರವರು, ಪವಿತ್ರ ಅವರು ಈ ಶಾಲೆ ಕೊಟ್ಟಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ. ಎಲ್ಲ ಉಳ್ಳೋರು ಇರ್ತಾರೆ, ಉಳ್ಳೋರಿಗೆಲ್ಲ ಸೇವೆ ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಇರಲ್ಲ, ಆ ಭಾವನೆ ಇರಲ್ಲ. ಯಾರು ಕಷ್ಟಪಟ್ಕೊಂಡು ಕಷ್ಟದಿಂದ ಬಂದಿರ್ತಾರೆ, ಸಮಸ್ಯೆಗಳು ನೋಡಿರ್ತಾರೆ, ಅಂಥವ್ರು ನಾವು ಎಲ್ಲೋ ಒಂದು ಕಡೆ ಸ್ಪಂದಿಸೋಣ ನಿಟ್ಟಿನಲ್ಲಿ ಈ ನವಕರ್ನಾಟಕ ಪ್ರೆಸ್ ರಾಷ್ಟ್ರ ಅಸೋಸಿಯೇಷನ್ನು ಏನೊಂದು ಹೋರಾಟ ಆಗಿರಲಿ ಅಥವಾ ಅನ್ಯಾಯರಿಗೆ ನ್ಯಾಯ ಕೊಡಿಸೋದ್ರ ಜೊತೆಗೆ ಸಮಾಜಮುಖಿ ಕೆಲಸನ ಮಾಡ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಆಗಿದೆ. ಆ ನಿಟ್ಟಿನಲ್ಲಿ ಸೇವಾ ಇನ್ ಆಕ್ಷನ್ ಶಾಲೆಯ ಪರವಾಗಿ ಹಾಗೆ ನನ್ನ ವೈಯಕ್ತಿಕವಾಗಿ ಕೂಡ ಅವ್ರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಇವರ ಸೇವೆಗಳು ಇನ್ನು ಸಾಕಷ್ಟು ಹಂಗೆ ಮುಂದುವರಿಲಿ. ಯಾರು ಅನುಕೂಲಸ್ಥರಿರ್ತಾರೆ, ಇರೋರಿರ್ತಾರೆ, ಅವ್ರ ಕಡೆಯಿಂದ ಸಹಾಯ ತೊಗೊಂಡು ಅಥವಾ ಇವರು ವೈಯಕ್ತಿಕವಾಗಿನೋ ಒಂದಷ್ಟು ಜನ ಇರೋರ ಕಡೆಯಿಂದ ಇಲ್ಲದೇ ಇರೋರಿಗೆ ತಲುಪಿಸೋಂಥ ಕೆಲಸ ಅವರು ಮಾಡಲಿ. ಹಾಗೆ ಈ ವಿಶೇಷಚೇತನ ಮಕ್ಕಳೇನಿದ್ದಾರೆ, ಈ ಒಂದು ಮಕ್ಕಳು ತಂದೆ ತಾಯಿ ಕೂಡ ನಾನು ಅವ್ರಿಗೆ ಒಂದು ಮನವಿ ಮಾಡ್ತೀನಿ, ಯಾರೂ ಆ ಮಕ್ಕಳನ್ನ ಬೇಜವಾಬ್ದಾರಿಯಿಂದ ನೋಡಬೇಡ್ರಿ. ಯಾಕಂದರೆ ಅದು ಅವರ ಕರ್ಮನೋ ನಿಮ್ಮ ಹಣೆ ಬರೋನೋ ಏನೋ ವಿಧಿ ನಿಯಮನೋ ಆ ಮಕ್ಕಳು ಆ ರೀತಿ ಹುಟ್ಬಿಟ್ಟಿರ್ತಾರೆ. ಅದನ್ನು ನಾವು ಅವ್ರಿಗೆ ಸರಿಯಾಗಿ ಟೈಮ್ಗೆ ಏನು ಬೇಕು ಅಂತ ಸೇವೆ ಮಾಡಿಕೊಂಡು ಅವ್ರಿಗೆ ಸಹಾಯ ಮಾಡಿದ್ರೆ ನಿಮಗೂ ಒಂದು ಒಳ್ಳೆಯದಾಗುತ್ತೆ. ಯಾರೂ ಅಷ್ಟೇ ತಂದೆ ತಾಯಿಗಳನ್ನ ಅನಾಥರು ಮಾಡಬಾರ್ದು. ವಯಸ್ಸಾಗಿರೋ ಕಾಲದಲ್ಲಿ ಯಾರ ಕೈಲಾಗಲ್ಲ, ಕೇವಲ ವಯಸ್ಸಾಗಿರಲ್ಲ ಅಂತ ಯಾರ ಕೈಲಾಗಲ್ವೋ ಅವರಿಗೆ ಸಹಾಯ ಮಾಡೋದೇ ನಿಜವಾದ ಸೇವೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ದಿನ ನಮ್ಮ ಶಾಲೆಗೆ ನವ ಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ ಅವರ ಕಡೆಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರೂಪಾ ಅವರು, ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾ ಅವರು ಮತ್ತು ಜಿಲ್ಲಾಧ್ಯಕ್ಷರಾದ ಪವಿತ್ರ ಮೇಡಮ್ ಅವರು ನಮ್ಮ ಶಾಲೆಗೆ ಭೇಟಿ ಮಾಡಿದ್ದಾರೆ. ಇವ್ರಿಗೆ ನಮ್ಮೆಲ್ಲ ಮಕ್ಕಳ ಕಡೆಯಿಂದ, ನಮ್ಮ ಕಡೆಯಿಂದ ಆದರವಾದ ಸ್ವಾಗತವನ್ನು ಬಯಸ್ತೀನಿ. ದುಡ್ಡಿದ್ದವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತ ಮನಸ್ಸು ಬರೋದಿಲ್ಲ. ಅಕಸ್ಮಾತ್ ಇದ್ದವರೆಲ್ಲ ಸಹಾಯ ಮಾಡಲೇಬೇಕು ಅಂತ ಯಾವುದೇ ರೂಲ್ಸ್ ಇದು ಇಲ್ಲ. ಇರೋರಿಗೆ ಕೊಡೋಕ್ಕೆ ಮನಸ್ಸು ಬರೋದಿಲ್ಲ ಅಂತ ಹೇಳ್ತಾರೆ. ಆದರೆ
ಆದರೆ ಇರೋದ್ರಲ್ಲೇ ನಮ್ಮ ಹತ್ರ ಇರೋದ್ರಲ್ಲೇ 4 ಜನಕ್ಕೆ ಸಹಾಯ ಮಾಡಬೇಕು, ನಮ್ಮ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ ತುಂಬ ದೊಡ್ಡ ಮನಸ್ಸಿಂದ ರೂಪಾ ಮೇಡಮ್ ಅವರು ಮತ್ತು ಪವಿತ್ರ ಮೇಡಮ್ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿದರು. ಅವರು ಏನಾದರೂ ನಮ್ಮ ಕಡೆಯಿಂದ ಸಣ್ಣದು ಸೇವೆ ಮಾಡಬೇಕು ಅಂತ ಅಂದವಾಗ ನಾನು ಈ ಥರ ಎಲ್ಲ ನೀಡಿದೆ ಮೇಡಮ್, ಮಕ್ಕಳಿಗೆ ಒಂದು ಹೆಣ್ಮಕ್ಳಿಗೆ ತಿಂಗಳು ಇದಕ್ಕೆ ಬೇಕಾಗುತ್ತೆ, ಅವಾಗೆಲ್ಲ ಅವಶ್ಯಕತೆ ಇದೆ, ಆ ಮಕ್ಳಿಗೆ ಗೊತ್ತಾಗೋದಿಲ್ಲ ಅದ್ರ ಬಗ್ಗೆ, ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಸಿಕ್ಕಿದ್ರೆ ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ವಿ. ಮತ್ತು ಅವರು ಅಷ್ಟು ಹೇಳಿದ್ದಕ್ಕೆ ಮಕ್ಳಿಗೆ ಕುತ್ಕೊಳಕ್ಕೆ ಚಾಪೆ ಮತ್ತು ಬೇರೆ ಏನಾದರೂ ನಮ್ಮ ಕಡೆಯಿಂದ ಏನೇ ಅದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತೀವಿ ಅಂತೇಳಿ ನಾವು ಹೇಳಿದ ತಕ್ಷಣವೇ ಮಾತಾಡ್ದಿರ ಅವರು ನಮ್ಮ ಶಾಲೆಗೆ ಅದನ್ನು ತೊಗೊಂಡು ಬಂದಿದ್ದಾರೆ. ನಮ್ಮ ಮಕ್ಕಳಿಗೆಲ್ಲರಿಗೂ ಹಣ್ಣು ಜ್ಯೂಸ್ ಎಲ್ಲ ತಂದಿದ್ದಾರೆ ಮತ್ತು ಫಸ್ಟ್ ಏಡ್ ಕಿಟ್ ಹೇಳಿದ್ವಿ, ಅದನ್ನು ಕೊಟ್ಟಿದ್ದಾರೆ. ಈಗ ಶಾಲೆಯಲ್ಲಿ ಮಕ್ಕಳಿಗೆ ಏನೋ ಸಣ್ಣ ಪುಟ್ಟದ ಏಟೆಲ್ಲ ಅದಾಗ ಬೇಕು ಅಂತ ಕೇಳಿದ್ವಿ. ನಾವು ಹೇಳಿದ ತಕ್ಷಣ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರು ಸಹಾಯ ಮಾಡೋಕ್ಕೆ ಬಂದಿದ್ದರು. ಅದಕ್ಕೆ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ.